ಇದೇ ನವೆಂಬರ್ 28ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷ್ಣನೂರು ಉಡುಪಿಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ಕೃಷ್ಣ ಮಠದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಿದ್ದಾರೆ. ಉಡುಪಿಗೆ ಭೇಟಿ ಕೊಡೋ ಸಂದರ್ಭ ರೋಡ್ ಶೋ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಹೆಲಿಪ್ಯಾಡ್ನಿಂದ ಕೃಷ್ಣ ಮಠದವರೆಗೂ ಬಿಜೆಪಿ ಹಾಗೂ ಮೋದಿ ಅಭಿಮಾನಿಗಳು ಅಂದರೆ ಬಿಜೆಪಿ ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆ ಜಾಸ್ತಿ ಇದೆ. ಪ್ರಧಾನಿ ಮೋದಿ ಆಗಮಿಸುವ ಮಾರ್ಗದಲ್ಲಿ ಉಡುಪಿಯ ಹೆದ್ದಾರಿ ಕಾಮಗಾರಿ ಬಿರುಸಿನಿಂದ ನಡೀತಾ ಇದೆ. ಸುತ್ತಮುತ್ತಲಿನ ಕಟ್ಟಡ, ಮನೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ವಿಶೇಷ ಭದ್ರತೆ ನಿಯೋಜಿಸುವ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಮಾಡ್ತಾ ಇದೆ. ಹೇಳಿ ಕೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಮೋದಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಹೀಗಾಗಿ ಜನಸಂದಣಿ ಆಗೋ ಸಾಧ್ಯತೆ ಇದೆ. ಕೃಷ್ಣ ಮಠ ಭೇಟಿಗೂ ಮುನ್ನ ಆ ಸಾಗುವ ರಸ್ತೆಯಲ್ಲಿ ಸುಮಾರು 2-2.5 ಕಿಲೋಮೀಟರ್ ರೋಡ್ ಶೋ ಆಗ್ತದೆ ಅನ್ನುವಂಥ ಮಾಹಿತಿ ಇದೆ. ಇದು 169A ಹೈವೇ. ಈ ಹೈವೇಯ ಒಂದು ಬದಿಯ ಕಾಮಗಾರಿ ಪೂರ್ಣಗೊಂಡಿದ್ರೆ ಈ ರಸ್ತೆಯನ್ನು ಪ್ರಧಾನಿ ಮೋದಿ ಅವರು ಕನೆಕ್ಟ್ ಆಗ್ತಾರೆ. ಆನಂತರ ರಸ್ತೆಯ ಎರಡೂ ಬದಿಗಳಲ್ಲಿ ಜನ ನಿಂತು ಅವರಿಗೆ ವಿಶ್ ಮಾಡುವಂತಹ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಇಲ್ಲಿಂದ ರೋಡ್ ಶೋ ಮಾಡಿಕೊಂಡು ಕಲ್ಸಂಕ ಜಂಕ್ಷನ್ನವರೆಗೆ, ಆನಂತರ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಮೂಲಕ ಅವರು ಮಠವನ್ನು ತಲುಪ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆರಂಭದಲ್ಲಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುತ್ತಮುತ್ತಲ ಎಲ್ಲ ಕಟ್ಟಡಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅಪಾರ್ಟ್ಮೆಂಟ್ ಇಲ್ಲೆಲ್ಲವೂ ಕೂಡ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲ ಒಂದು ಬ್ಲೂ ಪ್ರಿಂಟನ್ನು ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಇನ್ನಷ್ಟೇ ಅಧಿಕೃತವಾಗಿ ಪೊಲೀಸರಿಂದ ಮತ್ತು ಜಿಲ್ಲಾಡಳಿತದಿಂದ ಫೈನಲ್ ಮಾಡ್ಕೋಬೇಕಾಗಿದೆ. ಅಲ್ಲಿಯ ತನಕ ಅಂದರೆ ಹೆಲಿಕಾಪ್ಟರಿಂದ ಇಳಿದು ಆರಂಭದಲ್ಲಿ ಗೋವಾಕ್ಕೆ ಬರ್ತಾರೆ. ಅಲ್ಲಿಂದ ಕರ್ನಾಟಕದ ಉಡುಪಿ ಜಿಲ್ಲೆಗೆ ಬಂದು ಇಲ್ಲಿಂದ ಮಠ ತಲುಪುವವರೆಗೆ ರೋಡ್ ಶೋ ಮಾಡಬಹುದು ಅನ್ನುವಂಥ ಒಂದು ತಯಾರಿಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇದಕ್ಕೆ ಪೂರ್ವ ಸಿದ್ಧತಾ ಸಭೆಗಳನ್ನು ಪೊಲೀಸರು, ಜಿಲ್ಲಾಡಳಿತ, ಬಿಜೆಪಿ ಮತ್ತು ಮಠದ ವತಿಯಿಂದ ಈಗಾಗಲೇ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.